ಟಾಕ್ಸಿಕ್ ಲೇಡೀಸ್ ಆ್ಯಂಡ್ ಲೇಡೀಸ್ ಇದು ಟಾಕ್ಸಿಕ್ ಸಿನಿಮಾದ ಕಡೆಯಿಂದ ಬರ್ತಾ ಇರುವಂತಹ 5ನೇ ಪ್ರಮೋಷನಲ್ ವಿಡಿಯೋ. ಈ ಟೀಸರ್ ಕಂಪ್ಲೀಟ್ ಫಿಲ್ಮ್ನ ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಫೋಕಸ್ ಮಾಡಿದ್ದು ಅವರೆಲ್ಲ ಈ ಟಾಕ್ಸಿಕ್ ಸಿನಿಮಾದ ವರ್ಡ್ ಅಲ್ಲಿ ಎಷ್ಟು ಪವರ್ಫುಲ್ ಪಾತ್ರವನ್ನ ನಿಭಾಯಿಸುತ್ತಾರೆ ಅನ್ನೋದನ್ನ ಸೂಚಿಸುತ್ತಾ ಇದೆ. ಈ ಟೀಸರ್ ನೋಡಿ ನಮಗೆ ಏನು ಅನಿಸ್ತು ಮತ್ತು ಇದರಿಂದ ಸಿನಿಮಾ ಮೇಲೆ ಯಾವ ತರಹದ ಒಂದು ಕುತೂಹಲವನ್ನು ಮೂಡಿಸಿದೆ ಅನ್ನೋದನ್ನ ಈ ಟೀಸರ್ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಈ ಟೀಸರ್ ನೋಡಿದ ಮೇಲೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ. ಟಾಕ್ಸಿಕ್ ಕೇವಲ ಯಶ್ ಅವರ ಸಿನಿಮಾ ಆಗಿರಲ್ಲ, ಇಲ್ಲಿ ನಮಗೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಅವರಿಗೆ ಟಕ್ಕರ್ ಕೊಡೋ ಹಾಗೆ ಸಿದ್ಧವಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗಿದೆ. ಈ ಬಾರಿ ಗೀತು ಮೋಹನ್ ದಾಸ್ ಅವರು ಕಂಪ್ಲೀಟ್ ಬೇರೆ ಜಗತ್ತನ್ನೇ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಅಂತ ಅನಿಸ್ತು. ನಯನತಾರಾ, ಕಿಯಾರಾ ಅಡ್ವಾಣಿ, ಉಮಾ ಕುರೇಶಿ, ತಾರಾ ರುಕ್ಮಿಣಿ, ವಸಂತ್, ಪ್ರತಿ ಪಾತ್ರಕ್ಕೂ ಒಂಥರ ಮಿಸ್ಟ್ರಿ ಇದೆ ಅಂಡ್ ಒಂಥರ ಅಥಾರಿಟಿ ಇದೆ. ಪೋಸ್ಟರ್ಸ್ ನೋಡಿದಾಗ ಕ್ಯೂರಿಯಾಸಿಟಿ ಇತ್ತು, ಆದರೆ ಟೀಸರ್ ಆ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚಿಸಿದೆ. ಮೊದಲನೇದಾಗಿ ನಮ್ಮ ಅಟೆನ್ಷನ್ ಅನ್ನ ಪಡೆದುಕೊಂಡಿದ್ದು ಇಲ್ಲಿನ ಟೋನ್, ಡಾರ್ಕ್ ಫ್ರೇಮ್, ಸ್ಟೈಲಿಶ್ ಉಜ್ವಲ್ ಕಾಸ್ಟ್ಯೂಮ್ಸ್ ಮತ್ತೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಸೇರಿ ಒಂಥರ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಡ್ರಾಮಾ ಫೀಲ್ ಅನ್ನ ಕೊಡ್ತಾ ಇತ್ತು. ಗೀತು ಮೋಹನ್ ದಾಸ್ ಅವರು ಕಮರ್ಷಿಯಲ್ ಸೆಟಪ್ ಅನ್ನ ತಮ್ಮ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಜೊತೆಗೆ ಮಿಕ್ಸ್ ಮಾಡಿ ಒಳ್ಳೆ ಕಾಕ್ಟೈಲ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಟೀಸರ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ 5ನೇ ಪ್ರಮೋಷನಲ್ ಕಂಟೆಂಟ್ ಆದರೂ ಕಥೆಯ ಬಗ್ಗೆ ಎಲ್ಲೂ ಸಹ ಒಂದು ಟುಣುಕನ್ನು ಬಿಟ್ಟು ಕೊಟ್ಟಿಲ್ಲ. ಈ ಲೇಡೀಸ್ ಯಾರು, ಅವರ ರಿಲೇಷನ್ಶಿಪ್, ರಾಯ, ಯಶ್ ಅವರ ಪಾತ್ರದ ಜೊತೆಗೆ ಏನು ಅಸಲಿ ವಿಲನ್ ಅಥವಾ ಅವರೆಲ್ಲ ತಮ್ಮದೇ ಆದ ಗೇಮ್ ಆಡ್ತಾ ಇದ್ದಾರಾ, ಈ ಕ್ವಶನ್ ಅನ್ನು ಟೀಸರ್ ಹುಟ್ಟು ಹಾಕಿಸುತ್ತೆ. ಇದಕ್ಕೆಲ್ಲ ಆನ್ಸರ್ಸ್ನ ಸಿನಿಮಾದಲ್ಲೇ ಹುಡುಕಬೇಕು ಗುರುವೆ. ಬಟ್ ಹಾನೆಸ್ಟ್ಲಿ ಈ ಟೀಸರ್ನ ಪರ್ಫಾರ್ಮೆನ್ಸ್ ಇದ್ದಿದ್ದು ಲೇಡಿ ಕ್ಯಾರೆಕ್ಟರ್ಸ್ನ ಬಗ್ಗೆ ಹಿಂಟ್ ಕೊಡೋದಕ್ಕೆ. ಬಟ್ ಇಲ್ಲೂ ನಮ್ಮ ರಾಯನ ಹಾವಳಿ ಇತ್ತು. ಈ ಟೀಸರ್ನ ಪೂರ್ತಿ ಲೇಡೀಸ್ಗೋಸ್ಕರ ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿ ಇರ್ತಾ ಇತ್ತು ಅಂತ ಮೈ ಒಪಿನಿಯನ್. ಇನ್ನೊಂದು ದೊಡ್ಡ ಕನ್ಸೆನ್ಸ್ ಆಗುತ್ತೆ ಅಂತ ನಮಗೆ ಅರ್ಥ ಆಗದೆ ಇರೋದು ಸೆನ್ಸರ್ ಬೋರ್ಡ್. ಕಿಸ್ಸಿಂಗ್ ಸೀನ್ ಚಾಪ್ ಮಾಡ್ತಿರುವಂತಹ ಈ ಸೆನ್ಸರ್ ಬೋರ್ಡ್ ಇಲ್ಲಿರುವಂತಹ ಬೋಲ್ಡ್ ಸೀನ್ಸ್ನ ಪಾಸ್ ಮಾಡುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಹಿಂದೆ ಆಪರೇಷನ್ ಸಿನಿಮಾದಲ್ಲೂ ಈ ತರಹದ ಬೋರ್ಡ್ ಸೀನ್ಸ್ನ ಚಾಪ್ ಮಾಡಲಾಗಿತ್ತು. ಸೂಪರ್ ಮ್ಯಾನ್ ಸಿನಿಮಾದಲ್ಲೂ ಒಂದು ಕಿಸ್ ಸೀನ್ ಅನ್ನು ಕಟ್ ಮಾಡಿಸಿದ್ದರು. ಈ ತರಹದ ಒಂದು ಪರಿಸ್ಥಿತಿ ಇರುವಾಗ ಟಾಕ್ಸಿಕ್ ಸಿನಿಮಾಗೆ ಸೆನ್ಸರ್ ಬೋರ್ಡ್ ಯಾವ ಸೂಚಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುತ್ತೆ. ಸಂಗತಿ ಇನ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದರೆ ಕ್ಯಾಪ್ಸಿಕಾ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಸಿನಿಮಾದ ಮೇಲೆ ಇರುವಂತಹ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಯಶ್ ಅವರನ್ನು ತುಂಬ ಸಮಯದ ನಂತರ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಾ ಇರುವಂತಹ ಆಡಿಯನ್ಸ್ಗೆ ಈ ಸಿನಿಮಾ ಕೇವಲ ಒಂದು ಮಾಸ್ ಎಂಟರ್ಟೈನರ್ ಅಲ್ವೇ ಅಲ್ಲ, ಒಂಥರ ಡಿಫ್ರೆಂಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಬಹುದು ಅನ್ನುವಂತಹ ಭರವಸೆ ಕೂಡ ಕೊಡ್ತು. ಆದರೆ ಎಲ್ಲೋ ಒಂದು ಕಡೆ ಯಶ್ ಅವರು ನಾವು ನೋಡಿ ಇಷ್ಟಪಟ್ಟಂತಹ ಪಾತ್ರಗಳು ಕಿರಾತಕ ಆಗಿರಬಹುದು, ರಾಜೌಲಿ ಆಗಿರಬಹುದು, ಡ್ರಾಮಾ ಆಗಿರಬಹುದು, ರಾಮಚಾಲಿ ಆಗಿರಬಹುದು, ಗೂಗ್ಲೆ ಆಗಿರಬಹುದು, ಅವನ್ನೆಲ್ಲ ಅವರು ಮತ್ತೆ ಯಶ್ ಅವರು ಮಾಡೋದಕ್ಕೆ ಆಗಲ್ವಲ್ಲ ಅನ್ನೋದು ಒಂದು ಗಿಲ್ಟ್ ಕಾಡ್ತಾ ಇದೆ. ಆ್ಯಂಡ್ ಇನ್ನೊಂದು ಕಡೆ ಈ ಸಿನಿಮಾ ಒಂದು ತಗೊಂಡ್ರೆ ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಪಾಸ್ ಕಲೆಕ್ಷನ್ ತಗೊಂಡು ಎಲ್ಲರಿಗೂ ಇಷ್ಟ ಆಗಬಹುದು, ಅಥವಾ ಇದು ಜನಕ್ಕೆ ಕನ್ಸಿಸ್ಟಿಂಗ್ ಆಗಲಿಲ್ಲ ಅಂತಂದರೆ ಔಟ್ಲೈನ್ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಇದೆ. ಆ ಒಂದು ಭಯ ಕೂಡ ಬ್ಯಾಕಪ್ ಮೈಂಡ್ ಅಲ್ಲಿ ಕುಳಿತುಕೊಂಡಿದೆ. ಇದು ಎಲ್ಲವನ್ನು ಮೀರಿ ಸಿನಿಮಾ ಯಶಸ್ಸಾಗಲಿ, ಎಲ್ಲರಿಗೂ ನೋಡಲಿ ಅಂತಲೇ ನಮ್ಮ ಆಸೆ. ಟಾಕ್ಸಿಕ್ ಸಿನಿಮಾಗಾಗಿ ಯಾರ್ಯಾರು ಕಾಯ್ತಿದ್ದಾರೆ ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ಇದಾಗಿತ್ತು ಟಾಕ್ಸಿಕ್ ಸಿನಿಮಾದ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ರಿವೈವ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್.